ಬಂಧುಗಳೇ, ಯಾವತ್ತಾದರೂ ಇಂತಹ ಚುರುಮುರಿಯನ್ನು ತಿಂದಿದ್ದೀರಾ? ಸಾಧ್ಯನೇ ಇಲ್ಲ. 100% ಶೋರ್ ಬಂಧುಗಳೇ, ತಿಂದಿರಲ್ಲ. ಯಾಕಂತಂದ್ರೆ ಈ ಚುರುಮುರಿ ಮಾಡೋಕೆ ನಾವು ಗ್ಯಾಸು, ಎಣ್ಣೆ, ಉಪ್ಪು, ರೆಡ್ ಚಿಲ್ಲಿ ಪೌಡರ, ರೆಡ್ ಚಿಲ್ಲಿ ಫ್ಲೇಕ್ಸ್ ಏನನ್ನೂ ಬಳಸ್ತಾ ಇಲ್ಲ. ನಿಜ ಬಂಧುಗಳೇ, ನೀವು ಗ್ಯಾಸ್ ಮಾಡ್ತಿರ್ಬೇಕು. ಎಣ್ಣೆ ಬಳಸಂಗಿಲ್ಲ ಅಂದ್ರೆ ಹಸಿ ಕೊಬ್ಬರಿ ಹಾಕ್ತಾರೆ, ಅದರೊಳಗೆ ಎಣ್ಣೆ ಅಂಶ ಇರ್ತೈತಿ ಅಂತ. ಇದಕ್ಕೆ ನಾವು ಹಸಿ ಕೊಬ್ಬರಿ ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಮತ್ತು ಹಂಗಂದ್ರೆ ಇದೇನ್ರಿ ಎಲ್ಲ ಹಾಕಿದಂಗೆ ಕಾಣಕತ್ತೈತಲ್ರಿ ಅಂತ ನೀವು ಗೆಸ್ ಮಾಡ್ತಿರ್ಬೋದು. ನಿಜ ಬಂಧುಗಳೇ, ನಿಮ್ಮ ಗೆಸ್ 100% ನಿಜ. ಇದು ನಮ್ಮ ಪರ್ಫೆಕ್ಟ್ ಆಗಿರುವಂಥ ರಂಗ ರುಚಿ ಬರಬೇಕಂದ್ರೆ ಒಂದೇ ಒಂದು ಸೀಕ್ರೆಟ್ ಸಾಮಗ್ರಿಯನ್ನು ಯೂಸ್ ಮಾಡಿ ನಾವು ಮಾಡ್ತಾಯಿದ್ದೀವಿ ಬಂಧುಗಳೇ. ಅದರಿಂದ ಪರ್ಫೆಕ್ಟ್ ಆಗಿರುವಂಥ ರುಚಿ ರಂಗ ಎರಡೂ ಬರುತ್ತೆ ಬಂಧುಗಳೇ. ಪರ್ಫೆಕ್ಟ್ ಕಲರ್ ಬರುತ್ತೆ, ಎಕ್ಸಲೆಂಟ್ ಟೇಸ್ಟ್ ಬಂಧುಗಳೇ. ಆ ಸೀಕ್ರೆಟ್ ವಸ್ತು ಯಾವುದು, ನಾವು ಏನೇನೆಲ್ಲ ಹಾಕಿ ಇದನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತ ಪಿನ್ ಟು ಪಿನ್ ಸವಿಸ್ತಾರವಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಪಾಸ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಬನ್ನಿ ಬಂಧುಗಳೇ, ಹಾಗಾದರೆ ಇದಕ್ಕೆ ಏನು ಸಾಮಗ್ರಿ ಬೇಕು, ಹೇಗೆ ಮಾಡೋದು ಈ ಚುರುಮುರಿಯನ್ನು ಅಂತ ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಎಕ್ಸಲೆಂಟ್ ಟೇಸ್ಟ್ ಇರುತ್ತೆ ಬಂಧುಗಳೇ, ಪರ್ಫೆಕ್ಟ್ ಆಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ. ಬನ್ನಿ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಮೊದಲ ನಾವು ಚುರುಮುರಿಯಿಂದ ಮಾಡ್ತಿರುವಂಥ ರೆಸಿಪಿ ಆಗಿರೋದ್ರಿಂದ ನಮಗೆ ಮೇನ್ ಆಗಿ ಚುರುಮುರಿ ಬೇಕ್ರಿ. ಈ ಚುರುಮುರಿಯನ್ನು ನೋಡ್ರಿ, ನಾವು ಹಿಂಗೆ ಕೈಯಿಂದ ತಿಕ್ಕಬೇಕ್ರಿ. ಇದ್ರ ಮೇಲೆ ಡಸ್ಟು ಮಣ್ಣು ಅನ್ನೋದು ಇರ್ತೈತಿ. ಯಾಕಂದ್ರೆ ನಾವು ಸೂಸ್ಲಾ ಮಾಡಬೇಕಾದ್ರೆ ನೀರಾಗ ತೊಳಿತೀವ್ರಿ, ಅದ್ರ ಮೇಲಿರುವಂಥ ಡಸ್ಟ್ ಹೋಗ್ತೈತೆ ರೀ. ಈಗ ನಾವು ಈ ಚುರುಮುರಿಯನ್ನು ತೊಳ್ಯಾಕತ್ತಿಲ್ರಿ ನಾವು, ನಮಗೆ ಗರ ಗರ ಅಂತಿರ್ಬೇಕು ರೀ. ಚುರುಮುರಿ ಕ್ರಿಸ್ಪಿ ಆಗಿರ್ಬೇಕು ರೀ. ಇದು ನಮ್ಮ ಚುರುಮುರಿ ಕ್ರಿಸ್ಪಿ ಆಗೈತೆ ರೀ. ಈಗ ನಾವು ಜಲ್ಲಡಿ ಹಿಡ್ಕೊಳ್ಳೋದ್ರಿಂದ ನೋಡ್ರಿ, ಆ ಡಸ್ಟ್ ಇರುವಂಥದ್ದೆಲ್ಲ ಕೆಳಗೆ ಬಂತ್ರಿ ನಮಗೆ. ನಿಮ್ಮ ಚುರುಮುರಿ ಏನನ್ನ ಮೆತ್ತಗಿತ್ತು ಅಂತಂದ್ರೆ ನೀವು ಹುರ್ಕೋರಿ ಅದನ್ನು. ಈಗ ಡಸ್ಟ್ ಬಂದಿರೋದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಬಿಡ್ರಿ. ಈಗ ಸೋದಿಸಿರುವಂಥ ಚುರುಮುರಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿನ್ರಿ ನಾನು. ಇದು ನೋಡ್ರಿ, ನನ್ನ ವಿಡಿಯೋ ಎಲ್ಲ ನೋಡ್ತಿದ್ರೆ ಇದು ಏನು ಅಂತ ಆಲ್ರೆಡಿ ತುಂಬ ಜನರಿಗೆ ಅರ್ಥ ಆಗಿರ್ತೈತೆ ರೀ. ಏನಂದ್ರೆ ನನ್ನ ವಿಡಿಯೋ ಒಂದೂ ಬಿಡದೆ ನೋಡ್ತಿರುವವ್ರಿಗೆ, ನೀವು ಇವತ್ತೇ ಏನಾರು ನೋಡ್ತಿದ್ರೆ ನಿಮಗೇನು ಅರ್ಥ ಆಗಂಗಿಲ್ಲರ. ನಾವು ಏನು ಹಾಕ್ತಾ ಇದ್ದೀವಿ ಅನ್ನೋದನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಇದನ್ನು ಒಂದೇ ಒಂದು ಸ್ಪೂನ್ ಹಾಕಕತ್ತೀನಿ ಬಂಧುಗಳೇ. ನಾನು ಚಿಕ್ಕ ಸ್ಪೂನ್ ರೀ, ಅದು ದೊಡ್ಡ ಸ್ಪೂನ್ ಏನಲ್ಲ. ನಾವು ತಿಂಡಿ ತಿಂತೀವಲ್ರಿ, ಆ ಸ್ಪೂನ್ ರೀ. ಆ ಸ್ಪೂನಿನಿಂದ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿರಿ, ಕಲರ್ ಬರ್ತಾ ಇದೆ ಮತ್ತು ಬಣ್ಣ ಬರ್ತಾ ಇದೆ. ಅದರಲ್ಲಿ ನೋಡಿರಿ ಯಾವ ರೀತಿ ಇದೆ ನೋಡ್ರಿ. ಇದು ಅದರಲ್ಲಿ ನಮಗೆ ಎಣ್ಣೆ ಕೂಡ ಬಿಡ್ತಾ ಇದೆ. ಅದು ನೋಡಿದ್ರಲ್ವಾ ಬಂಧುಗಳೇ. ಇದು ಏನು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ ರೀ. ಈಗ ನೋಡಿರಿ, ನಮ್ಮ ಮನ್ಯಾಗ ಅದನ್ನು ಕಲಿಸ್ಕೊಂಡು ಟಿಫನ್ ಮಾಡೋದನ್ನ ಲೇಟ್ ಆಯ್ತು ಅಂದ್ರೆ ಅದರೊಳಗೆ ಚುರ್ಮರಿ ಕಲಿಸ್ಕೊಂಡು ತಿನ್ನಾಕತ್ತಿದ್ದೀರಿ. ಏನು ಮಾಡಾಕತ್ತೀರಿ ಅಂದ್ರೆ ಇದ್ರೊಳಗೆ ಚುರ್ಮರಿ ಕಲಿಸ್ಕೊಂಡು ತಿನ್ನಾಕತ್ತೀನಿ ಅಂದ್ರೆ ಅದಕ್ಕೆ ಸ್ವಲ್ಪ ನಾವು ಸುಣ್ಣ ಬಣ್ಣ ಹಚ್ಚಿ ಕೊಡ್ತೀನಂತ ಜಾಸ್ತಿ ತಿನ್ನಬೇಡ್ರಿ ಅಂದಿನ್ರೆ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದರೆ ಅವನಷ್ಟು ತಿಂದು ಒಂದಿಷ್ಟು ಇಟ್ಟಿದ್ದೀರಿ ಅವನ್ನ, ಅದಕ್ಕೆ ಮತ್ತೆ ಹಾಕೋಬೇಡ ಅಂತ ಹೇಳಿದ್ದೀನಿ ರೀ ನಾನು. ಅವನು ಕೂಡ ಇದ್ರೊಳಗೆ ಹಾಕ್ಕೊಂಡಿನಿ ರೀ ನಾನು. ಈಗ ನೋಡಿರಿ, ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನ್ರೆ. ಹಾಗೆ ನೋಡಿರಿ, ಒಂದು ಹಸಿಮೆಣ್ಸಿನ್ಕಾಯಿ ರೀ, ಅದು ಸ್ವಲ್ಪ ಉದ್ದಗ ಕಟ್ ಮಾಡ್ಕೊಂಡಿನಿ ರೀ. ಇಷ್ಟ ರೀ ನಾವು ಹಾಕೋ ಸಾಮಾನು. ಇದಕ್ಕೆ ಮತ್ತು ಮೇಲೆ ಖಾರ ಗಿರ ಏನೂ ಹಾಕಂಗಿಲ್ಲ ರೀ ನಾವು. ಅದಕ್ಕೆ ನೋಡಿರಿ, ನಾವು ತೊಗೊಂಡಿರುವಂಥ ಕಟ್ ಮಾಡಿ ಇಟ್ಕೊಂಡಿವಲ್ಲ ರೀ, ಆ ಈರುಳ್ಳಿ ಟೊಮೆಟೊನ ಹಾಕಿದ್ದೀನಿ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಒಂದೇ ಒಂದು ಸರಿ ಟ್ರೈ ಮಾಡಿರಿ. ಇದು ಜಾಸ್ತಿ ಖರ್ಚೇನು ಇಲ್ಲರಿ ಇದಕ್ಕೆ, ಆದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಇದಕ್ಕೆ ನೋಡಿರಿ, ಸ್ವಲ್ಪ ನಾವು ಚಾಟ್ ಮಸಾಲ ಹಾಕ್ಕೊಳ್ಳೋಣ್ರಿ, ಒಂದು ಅರ್ಧ ಸ್ಪೂನ್ನಷ್ಟು. ಇದು ಕಿಚನ್ ಕಿಂಗ್ ರೀ. ಈ ಕಿಚನ್ ಕಿಂಗ ನಮ್ಮ ಚುರುಮುರಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳೋಣ್ರೆ. ನಂದು ಒಂದು ಪುಟ್ಟಿ ಚುರುಮುರಿ ಅದಾವ್ರಿ ಇವು. ಹಾಗಾಗಿ ನಾ ಇಲ್ಲೇ ನೋಡಿರಿ, ನಾನು ಒಂದು ಸ್ಪೂನ್ನಷ್ಟು ಇದನ್ನು ಚಾಟ್ ಮಸಾಲ ಹಾಕ್ಕೊಳಕತ್ತೀನಿ ರೀ. ಇದು ಸರಿಸುಮಾರಾಗಿ ಒಂದು 5ರಿಂದ 6 ಮಂದಿಗೆ ಹಾಕತ್ರಿ. ಇದು ನಾ ಅಷ್ಟು ಚುರುಮರಿಯನ್ನು ಇದು ಮಾಡಕತ್ತೀನಿ ರೀ. ನಾ ಈಗ ಇದನ್ನು ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ರೀ, ಸಾಯಂಕಾಲ ಟೀ ಟೈಮ್ ಮಾಡ್ಕೋಬೋದು ರೀ, ಮತ್ತು ನಮಗೆ ಹಸಿವಾಗ್ತಿತ್ತು ಅಂತಂದ್ರೆ ಅವಾಗ ಕೂಡ ಮಾಡ್ಕೋಬೋದು ರೀ. ಚಟಾಪಟ್ ಅಂತ ಮಾಡ್ಕೋತೀವಿ ನೋಡಿರಿ. ಇದನ್ನು ನಾವು ಈಗ ಒಂದು ಕಾಲು ಸೂಡಿನಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದು ನೀರು ಡ್ರೈ ಆಗಿರ್ಬೇಕು ರೀ, ಇಲ್ಲಾಂದ್ರೆ ನಮ್ಮ ಚುರುಮುರಿ ಮೆತ್ತಗಾಗ್ತಾವೆ ರೀ. ನಾ ಮೊದಲ ಭಾಳ ಹೊತ್ತಾಗಿತ್ತು ರೀ ತೊಳ್ಕೊಂಡು ಬಟ್ಟೆ ಮೇಲೆ ಇಟ್ಟಿದ್ದೀನಿ ರೀ.
ಈಗ ಸಣ್ಣ ಕಡ್ಡಿ ಇತ್ತಂದ್ರೆ ಬೇಕಂದ್ರೆ ನೀವು ಹಾಕ್ರಿ, ಬ್ಯಾಡಂದ್ರೆ ತೆಗಿರಿ. ಇವಾಗ ನಮ್ಮ ಕೊತ್ತಂಬರಿ ಭಾಳ ಆತ್ರೆ ಅದಕ್ಕೆ ತೆಗ್ದೀನಿ ರೀ ನಾ. ಇಲ್ಲಾಂದ್ರೆ ಅದನ್ನು ಕೂಡ ಹಾಕ್ತೀನಿ ರೀ ನಾ, ಯಾಕಂದರೆ ಎಳೆ ಕಡ್ಡಿ ತೊಗೊಂಡೀನಿ ರೀ. ಈಗ ಕೈಯಿಂದ ಕಲಸ್ಬೇಡ್ರಿ ನಾ, ಒಂದು ಸ್ಪೂನ್ ತೊಗೋರಿ, ಹಿಂಗೆ ಕಲಸ್ರಿ ನೀವು, ಚಲೋ ಹೊತ್ನಂಗೆ ಕಲಸ್ರಿ. ನೋಡಿರಿ ಎಲ್ಲ ಮಿಕ್ಸ್ ಆತ್ರಿ ನಮ್ದು. ಈಗ ಇದು ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಮಿಕ್ಸ್ ಆತ್ರಿ. ಇದು ಒಟ್ಟು ಮೆತ್ತಗಾಗಂಗಿಲ್ಲ ರೀ ಮಕ್ಕ, ಕರಮ್ ಅಂತಿರ್ತೈತೆ ರೀ ಇದು. ಈಗ ನೋಡಿರಿ ನಮ್ಮ ಚುರುಮುರಿ ಎಷ್ಟಿದ್ದು ಅಷ್ಟು ಅದಾವಿಲ್ಲ ರೀ, ಮೆತ್ತಗಾಗ್ಯದೇನು ರೀ? ಇಲ್ರಿ, ಒಟ್ಟು ಮೆತ್ತಗಾಗೋದಿಲ್ಲ ರೀ ಇದು. ನೀವು ಈಗ ಮಾಡಿ 2 ತಾಸಿಗೆ ತಿನ್ನಿರಿ ಅಂದ್ರೂ ಮೆತ್ತಗಾಗಂಗಿಲ್ಲ ರೀ. ಈಗ ನೋಡಿರಿ ಇದು ಹುರಿದಿರುವಂಥ ಶೇಂಗಾ ರೀ ಇದು. ಅದನ್ನು ಒಂದು ಹಿಡಿಯಷ್ಟು ಹಾಕಿದ್ದೀನಿ ರೀ. ನೋಡಿರಿ ಇಲ್ಲಿ ಒಂದಿಷ್ಟು ದ್ರಾಕ್ಷಿ ರೀ. ಈ ದ್ರಾಕ್ಷಿಯನ್ನು ನಾವು ತೊಳೆಯಂಗಿಲ್ಲ ರೀ, ಇದಕ್ಕೆ ಕೆಮಿಕಲ್ ಇರ್ತೈತೆ ರೀ. ಒಂದು ಶುಭ್ರವಾಗಿರುವಂಥ ಬಟ್ಟೆ ತೊಗೋರಿ, ನೀಟಾಗಿ ಒರೆಸ್ಕೋರಿ. ಇದು ನಿಮ್ಗೆ ಏನಾರ ಭಾಳ ಕೆಮಿಕಲ್ ಇತ್ತು ಅಂತಂದ್ರೆ ನೀವು ಕೈಯಾಗ ಒರೆಸ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬಂಡಿ ಮೇಲೆ ಇಡ್ರಿ. ಈಗ ಸ್ವಲ್ಪ ಕೆಮಿಕಲ್ ಇತ್ತು ಅಂದ್ರೆ ಹಿಂಗೆ ಒರೆಸ್ಕೊಂಡು ಹಾಕೋಬೋದು ರೀ ನಾವು. ಒಂದೊಂದು ಸಲ ಭಾಳ ಕೆಮಿಕಲ್ ಇರ್ತಾವೆ ರೀ, ಒಬ್ಬೊಬ್ಬರು ಎಣ್ಣೆ ಭಾಳ ಹೊಡೆದಿರ್ತಾರೆ ರೀ ದ್ರಾಕ್ಷಿಗೆ. ಹಾಗಾಗಿ ನಾವು ಬಂಡಿ ಮೇಲೆ ಹಾಕ್ಕೊಂಡು ನೀಟಾಗಿ ಒರೆಸ್ಕೋರಿ. ಈ ದ್ರಾಕ್ಷಿಯನ್ನು ಚಲೋ ಹೊತ್ನ್ಯಾಂಗೆ ಒರೆಸ್ಕೋರಿ, ಅಂದ್ರೆ ನಮ್ಗೆ ಕೆಮಿಕಲ್ ಅಂಶ ಎಲ್ಲ ಹೋಗುತ್ತೆ ರೀ. ನಾವು ಎದಕ್ಕರ ಹಾಕ್ಬೇಕಂದ್ರೆ ನೀರು ಹಾಕಿ ತೊಳಿತೀವ್ರಿ, ಆವಾಗ ಹೋಗಿಬಿಡ್ತೈತೆ ರೀ ಅದು. ಈಗ ನಾವು ತೊಳೆಯಂಗಿಲ್ಲಲ್ಲ ರೀ, ಅದಕ್ಕೆ ನಾವು ಕಂಪಲ್ಸರಿಯಾಗಿ ಇದು ಬಟ್ಟೆ ಮೇಲೆ ಒರೆಸ್ಕೋರಿ. ಈಗ ನೀಟಾಗಿ ನಮ್ಗೆ ಕ್ಲೀನ್ ಆತ್ರೆ ಇದನ್ನ ಇವಾಗ ಇದ್ರೊಳಗೆ ಹಾಕ್ಕೊಂಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಪದೇ ಪದೇ ಹೇಳಾಕತ್ತೀನಿ ನಾನು, ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ. ಈಗ ನೋಡಿರಿ ಇದು ಖಾರ ರೀ, ಮಿಕ್ಸರ್ ಅಂತಾರಲ್ರಿ, ಅದನ್ನು ಒಂದು ಹಿಡಿಯಷ್ಟು ಹಾಕಿದ್ದೀನಿ ರೀ. ಇದು ಗೋಡಂಬಿ ಫ್ರೈ ಮಾಡಿದ್ರೆ ನಮ್ಮ ಮನ್ಯಾಗ ಫ್ರೈ ಮಾಡಿದ್ದಿತ್ತು ಅಂತ ಹಾಕಾಕತ್ತೀನಿ ರೀ. ಗೋಡಂಬಿ ಆಪ್ಷನಲ್ ರೀ. ದ್ರಾಕ್ಷಿ ಒಂದು ಹಾಕ್ರಿ, ಇತ್ತು ಅಂದ್ರೆ ಹಾಕ್ರಿ, ಇಲ್ಲಂದ್ರೆ ಅದು ಕೂಡ ಸ್ಕಿಪ್ ಮಾಡಿರಿ. ದ್ರಾಕ್ಷಿ ಹಾಕಿದ್ರೆ ಭಾಳ ಟೇಸ್ಟ್ ಚೆನ್ನಾಗಿರ್ತೈತೆ ರೀ. ಈಗ ಫ್ರೈ ಮಾಡಿದ್ದು ನಮ್ಮ ಮನ್ಯಾಗ ಇತ್ತು ಅಂತ ನಾ ಗೋಡಂಬಿ ಎಣ್ಣಿದ್ರೊಳಗೆ ಹಾಕಾಕತ್ತೀನಿ ರೀ. ಹಿಂಗೆ ಮ್ಯಾಲೆ ಹಾಕಿ ನಾವು ಕೊಡೋದ್ರಿಂದ ಭಾಳ ರುಚಿ ಇರ್ತೈತೆ ರೀ. ನೋಡೋಕ್ಕೂ ಚೆಂದ ಅನಿಸ್ತೈತೆ ರೀ, ಯಾರ ಬಂದಾಗ ಕೊಡೋಕ್ಕೂ ಚೆಂದ ಅನಿಸ್ತೈತೆ ರೀ. ನೋಡಿರಿ ನಮ್ಮ ಚುರುಮುರಿ ಕಲರ್ ನೋಡಿರಿ, ಬಣ್ಣ ನೋಡಿರಿ. ಆ ಕಲರ್ ಬಣ್ಣ ಅಷ್ಟೇ ಅಲ್ರಿ, ಬಾಯ ಕೂಡ ಅಷ್ಟು ರುಚಿ ಇರ್ತೈತೆ ರೀ. ಇದಕ್ಕೆ 1 ಚಮಚದಷ್ಟು ಹುರ್ಗಡ್ಲೆ ಪೌಡ್ರ್ ರೀ, ಮತ್ತು ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ರೀ. ನಾ ಸಣ್ಣದು ತೊಗೊಂಡಿನ್ರ, ನಿಮ್ಮ ದೊಡ್ಡದು ಏನಾನ ಇತ್ತು ಅಂದ್ರೆ 1/4 ಭಾಗ ನೀವು ತೊಗೋಬೋದು ರೀ. ಆದರೆ ಇದು ರಸ ಭಾಳ ಐತ್ರಿ. ಇದು ನಿಮ್ಮ ಹತ್ರ ರಸ ಜಾಸ್ತಿ ಇಲ್ಲಂದ್ರೆ 1 ಲಿಂಬೆ ಹಣ್ಣಿನ ರಸ ಕೂಡ ನೀವು ಹಾಕೋಬಹುದು. ಅಂದ್ರೆ ಸರಿ ಸುಮಾರಾಗಿ 1 ಚಮಚದಿಂದ 2 ಚಮಚ ಲಿಂಬೆ ಹಣ್ಣಿನ ರಸ ಬೇಕಾಗ್ತೈತೆ ರೀ ನಮ್ಗೆ. ಇದನ್ನು ನಾವು 2 ಚಮಚ ತೊಗೋರಿ, ತೊಗೊಂಡು ಹಿಂಗೆ ಚಲೋ ಹೊತ್ನಾಗ ಹಿಂಗೆ ಕಲಸ್ರಿ. ಹಿಂಗೆ ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ಹಿಂಗೆ ಮೊದಲು ಹಿಂಗೆ 2 ಚಮಚ ತೊಗೊಂಡು ಮಿಕ್ಸ್ ಮಾಡಿ ಹಿಂಗೆ ಮ್ಯಾಲೆ ನೋಡಿರಿ. ಈಗ ನಮ್ದೆಲ್ಲ ರೆಡಿ ಆಗ್ತದಿಲ್ಲ ರೀ. ಈಗ ಸರ್ವ್ ಮಾಡಕತ್ತೀನಿ ನೋಡಿರಿ. ಈಗ ನಮ್ಮ ಮನ್ಯಾಗ ತಿನ್ನಾಕ ಬಾಯಾಗ ನೀರು ಬರಾಕತ್ಬಿಟ್ಟಾವ್ರಿ. ಆಲ್ರೆಡಿ ತಿನ್ನಾಕತ್ತಿದ್ದೀರ, ನಾ ಬ್ಯಾಡ್ ಅಂದಿದ್ದಕ್ಕೆ ಒಂದು ಸ್ವಲ್ಪ ತಿಂದು ಬಿಟ್ಟಾರ್ರಿ. ಈಗ ನೋಡಿರಿ ಯಾವಾಗ ತಿನ್ನಬೇಕು ಅಂತ ಹಾತೊರ್ಯಾಕತ್ತಾರ್ರಿ. ಈಗ ಸರ್ವ್ ಮಾಡಿ ಕೊಡಾಕತ್ತೀನಿ ನೋಡ್ರಿ ನಾನೀಗ. ಇದ್ರ ಮ್ಯಾಲೆ ನೋಡಿರಿ ಆಲ್ರೆಡಿ ನಾವು ಒಳಗೆ ಹಾಕಿವ್ರ್ಯಾ. ಈಗ ಮ್ಯಾಲೆ ಹಾಕೋದ್ರಿಂದ ಚೆಂದ ಕಾಣ್ತೈತ್ರಿ, ಟೇಸ್ಟ್ ಇನ್ನೂ ಜಾಸ್ತಿ ಬರ್ತೈತ್ರಿ. ಒಳಗೆ ಹಾಕಿದ್ದೆಲ್ಲ ಉಪ್ಪು ಖಾರ ಸೇರಿರ್ತೈತ್ರಿ. ನಮ್ದು ಇದ್ರ ಮ್ಯಾಲೆ ಏನೈತಲ್ರಿ, ಈರುಳ್ಳಿ ಟೊಮೆಟೊದೊಳಗೆ ಉಪ್ಪು ಖಾರ ಇಲ್ಲರಿ, ಅದ್ರ ಮ್ಯಾಲೆ ಹಾಕಿವ್ರಿ ನಾವೀಗ. ಈಗ ನೋಡಿರಿ ಅದ್ರ ಮ್ಯಾಲೆ ಮತ್ತು ಒಂದಿಷ್ಟು ಗೋಡಂಬಿ ಹಿಟ್ಟು, ಕರಿಬೇವು ಇದ್ರೊಳಗೆ ಆಲ್ರೆಡಿ ನಮ್ಗೆ ಅದ್ರೊಳಗೆ ಅದಾವ್ರಿ. ಅದಕ್ಕಂತ ಇಟ್ಕೊಳಕತ್ತೀನಿ ರೀ ನಾನು. ನಾವು ಇದಕ್ಕೆ ಗ್ಯಾಸ ಯೂಸ್ ಮಾಡಿಲ್ರಿ. ಕರಿಬೇವು ಒಗ್ಗರಣೆ ಏನೂ ಬೇಕಾಗಿಲ್ಲ ರೀ. ಏನೂ ಇಲ್ದ ಕೂಡ ಪರ್ಫೆಕ್ಟ್ ಆಗಿರುವಂಥ ನಮ್ಮ ರುಚಿ ಆಗಿರುವಂಥ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ಕೊಡ್ತೈತ್ರಿ ಇದು. ಇದಕ್ಕೆ ನೋಡಿರಿ ಒಂದಿಷ್ಟು ಹುರಿದಿರುವಂಥ ಶೇಂಗಾ ಹಾಕಿದ್ದೀನಿ ರೀ. ಮತ್ತೊಂದಿಷ್ಟು ಮ್ಯಾಲೆ ಇನ್ನೊಂದಿಷ್ಟು ಮ್ಯಾಲೆ ದ್ರಾಕ್ಷಿ ಹಾಕೊಂಬಿಡ್ರಿ. ನಾವು ಒಳಗೆಲ್ಲ ಹಾಕಿದ್ದು ಉಪ್ಪು ಖಾರ ಸೇರಿರ್ತೈತ್ರಿ, ಮ್ಯಾಲೆ ಹಾಕಿದ್ದು ಇದು ಇರಂಗಿಲ್ಲ ರೀ. ಇದು ಸಿಹಿ ಸಿಹಿ ಖಾರ ಖಾರ ಉಪ್ಪು ಭಾಳ ರುಚಿ ಇರ್ತೈತೆ ರೀ. ಇದಕ್ಕೆ ಹಾಕಿರುವಂಥ ಸೀಕ್ರೆಟ್ ಸಾಮಗ್ರಿ 1 ಚಮಚ ಏನು ಅಂತ ಆಲೋಚನೆ ಮಾಡಾಕತ್ತೀರ ಬಂಧುಗಳೇ. ಈರುಳ್ಳಿಯ ಉಪ್ಪಿನಕಾಯಿ ಬಂಧುಗಳೇ ನಾನು ಹಾಕಿದ್ದು. ಈ ಆನಿಯನ್ ಪಿಕಲನ್ನು ಯಾವ ರೀತಿಯಾಗಿ ಮಾಡೋದಂತ ಆಲ್ರೆಡಿ ನಾನು ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಬಂಧುಗಳೇ. ಅದ್ರ ಲಿಂಕನ್ನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡು ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿರಿ. ಇದು ನೋಡಿರಿ ತಿಂದು ಕೂಡ ನಾನು ತೋರಿಸ್ತೀನಿ ಇವಾಗ ನಿಮಗೆ ಎಷ್ಟು ಕ್ರಿಸ್ಪಿ ಆಗೈತೆ ಅಂಥೇಳಿ. ಇದ್ರ ಮೇಲೆ ಮತ್ತೊಂದಿಷ್ಟು ನಾನು ಆ ಖಾರ ಸೇವು ಅಂತಾರಲ್ರಿ ಅದನ್ನ ಇಟ್ಕೊಂಡ್ರಿ. ನಮ್ಮ ಇದ್ರ ಜೊತೆಗೆ ಎಷ್ಟು ಖಾರ, ಸೇವು, ಶೇಂಗಾ ಮತ್ತು ದ್ರಾಕ್ಷಿ, ಗೋಡಂಬಿ ಇಷ್ಟೆಲ್ಲ ಇದ್ದ ಮೇಲೆ ಆಹಾಹಾ ರುಚಿ ಇರ್ದೆ ಹೆಂಗೆ ಇರ್ತೈತಿ ನಮ್ಮ ಚುರುಮುರಿ. ಅಬ್ಬಾಬಾಬಾ ಸಖತ್ತಾಗೈತೆ ರೀ ಟೇಸ್ಟ್. ಅಂದ್ರೆ ನಮ್ಮ ತಿನ್ಬೇಕಾದ್ರೆ ಆ ದ್ರಾಕ್ಷಿ, ಗೋಡಂಬಿ, ಶೇಂಗಾ ಹುರಿದಿರುವಂಥ ಘಮ ಘಮ ಅನ್ನುವಂಥ ನಮ್ಮ ಶೇಂಗಾ ರೀ, ಅದ್ರ ಜೊತೆಗೆ ಮತ್ತು ಲಿಂಬೆ ಹಣ್ಣು ರೀ. ಭಾಳ ಅಂದ್ರೆ ಭಾಳ ರುಚಿ ಆಗೈತೆ ರೀ. ಎಕ್ಸಲೆಂಟ್ ಆಗೈತೆ ರೀ ಟೇಸ್ಟ್ ಮಾತ್ರ. ಒಂದು ಸಾರಿ ನೀವು ಮಾಡಿಕೊಂಡು ಹೆಂಗೆ ಬಂತು ಅನ್ನೋದನ್ನು, ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರೆ.
ಇವತ್ತಿನ ರೆಸಿಪಿಯಲ್ಲಿ ಮುಗಿಸೋಣ್ರಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಅದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.